ತಾಲೂಕು ಶಿಕ್ಷಕರ ಸಂಘಟನೆಯ ಮುಖಂಡರಾದ ಪ್ರೊಫೆಸರ್ ಎಸ್.ಎಂ. ಗೌಡ್ರು ಅವರಿದ್ದಾರೆ. ನಮ್ಮ ಪ್ರೊಫೆಸರ್ ಎಸ್.ಎಚ್. ಕುಚ್ಚುಗೊಂಡ್ರು ಈಗ ಸ್ವಾಗತ ಮಾಡಿದ್ದಾರೆ. ಇನ್ನೊಬ್ಬ ಸ್ನೇಹಿತ ನಮ್ಮ ಕಟ್ಟಳಿ ತಾಲೂಕಿನ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಸಾದಿಕ್ ನಮ್ಮ ಜೊತೆ ಇದ್ದಾರೆ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ಗೋಷ್ಠಿಗೆ ಸ್ವಾಗತ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ನನಗೆ ಒಂದಷ್ಟು ರಾಜಕೀಯ ಹಿನ್ನಡೆ ಆದಮೇಲೆ ಮೊದಲನೇ ಬಾರಿ ನಿಮ್ಮ ಜೊತೆ ಮುಖಾಮುಖಿಯಾಗಿ ಮಾತನಾಡುವಂಥ ಅವಕಾಶ ಆಗಿದೆ. ತಮಗೆಲ್ಲ ಗೊತ್ತಿರುವಂತೆ ಈ ಭಾಗದಲ್ಲಿ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಈ 4 ಜಿಲ್ಲೆಗಳಲ್ಲಿ ಕಳೆದ 45 ವರ್ಷಗಳಿಗೂ ಹೆಚ್ಚು ಕಾಲ ನಾನು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ, ಒಂದು ಬಾರಿ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಭಾಗದಲ್ಲಿ ಶಿಕ್ಷಕರ ಸಂಘಟನೆಗಳನ್ನು ಕಟ್ಟಿಕೊಂಡು ಸಮುದಾಯದ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಹೊಂದಿರತಕ್ಕಂಥ ನಾನು ಕಾಂಗ್ರೆಸ್ ಪಕ್ಷದಲ್ಲಿ 2020ರಲ್ಲಿ ನಡೆದಿರ್ತಕ್ಕಂಥ ಪದವೀಧರ ಕ್ಷೇತ್ರಕ್ಕಿಂತ ಮುಂಚೆ ನಾನು 15-16ರಿಂದ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಶಿಕ್ಷಕರು ಮತ್ತು ಪದವೀಧರರಿಂದ ರಾಜ್ಯಾಧ್ಯಕ್ಷರಾಗಿ 2016ರಿಂದ ನಾನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯದ ತುಂಬ ಎಲ್ಲ ಕೆಲಸ ಮಾಡಿ, ಪ್ರವಾಸ ಮಾಡಿ, ಪಕ್ಷದ ಸಂಘಟನೆ ಕೆಲಸ ಮಾಡಿ. ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ, ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ನಾನು ಅಧ್ಯಕ್ಷನಾಗಿ ಅದು ಭಾರತ್ ಜೋಡೋ ಇರ್ಬೋದು, ಸ್ವಾತಂತ್ರ್ಯ ನಡಿಗೆ ಇರ್ಬೋದು, ಮನೆ ಮನೆಗೆ ಕಾಂಗ್ರೆಸ್ ಇರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಹೇಳಿದಷ್ಟು ಜನ ಕರ್ಕೊಂಡು ಹೋಗಿ ಪಕ್ಷದ ರಾಜ್ಯದಲ್ಲಿ ಅಡ್ಡಾಡಿ ಪಕ್ಷ ಅಧಿಕಾರದಿಂದಾಗ ತೀವ್ರಾಗ್ತದೆ ಪಕ್ಷದ ಕೆಲಸ ಮಾಡಿದೆ. 2020ರಲ್ಲಿ ಪದವೀಧರ ಕ್ಷೇತ್ರದ ಚುನಾವಣೆ ಬಂದಾಗ ಪಕ್ಷಕ್ಕೆ ಅರ್ಜಿ ಹಾಕಿ ಒಬ್ಬ ಅಭ್ಯರ್ಥಿ ಕೂಡ ಇದ್ದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನನಗೆ ಮಾರ್ಗದರ್ಶನ ಮಾಡಿದ್ರು, ನೀವು ಪದವೀಧರ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು, ಚುನಾವಣೆ ಮಾಡೋದು, ನಿನ್ನ ಅರ್ಜಿ ಕೊಡಬೇಕು ಹೇಳಿದ್ಮೇಲೆ ಅವರ ಅಳತೆಯ ಮೇರೆಗೆ ನಾನು ಪಕ್ಷಕ್ಕೆ ಅರ್ಜಿ ಕೊಟ್ಟು ನನಗೆ ಟಿಕೆಟನ್ನು ಅವರೇ ನನಗೆ ಮನೆ ಬಾಗಿಲಿಗೆ ಮುಗಿಸಿದ್ರು. ಪಕ್ಷ ಅಧಿಕಾರ ಆಗಿದ್ದಿಲ್ಲ. ನಮ್ಮ ಇಡೀ ಕ್ಷೇತ್ರದಲ್ಲಿ ಬರೀ 3 ಜನ ಮಾತ್ರ ಶಾಸಕರಿದ್ದರು. 28 ಕ್ಷೇತ್ರದಲ್ಲಿ ಬರೀ 3 ಜನ ನಮ್ಮ ಎಮ್.ಎಲ್.ಎಗಳಿದ್ದರು, ಕಾಂಗ್ರೆಸ್ ಎಮ್.ಎಲ್.ಎಗಳಿದ್ದರು. ವಾತಾವರಣ ಸರಿ ಇರಲಿಲ್ಲ, ಮೋದಿ ಹವಾ ಇತ್ತು, ಮತ್ತೆ ನಮ್ಮ ಎಮ್.ಎಲ್.ಎಗಳಿದ್ದಿಲ್ಲ, ಪಕ್ಷ ಅಧಿಕಾರದಲ್ಲಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಪಕ್ಷದ ಗೌರವವನ್ನು ಉಳಿಸೋದಕ್ಕೋಸ್ಕರ ನಾವು ಚುನಾವಣೆಗೆ ನಿಂತು ಕೋಟ್ಯಾನುಗಟ್ಟಲೆ ಹಣ ಖರ್ಚು ಮಾಡಿ ನಾವು ಬಹಳ ಒಳ್ಳೆಯ ಸ್ಪರ್ಧೆಯನ್ನು ಕೊಟ್ಟಿವಿ. ಪಕ್ಷದ ಗೌರವವನ್ನು ಹೆಚ್ಚು ಮಾಡಿದ್ವಿ. ಮುಂದೆ ಈಗ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈ 28 ಕ್ಷೇತ್ರದಲ್ಲಿ ಸುಮಾರು 20-21 ಎಮ್.ಎಲ್.ಎಗಳಿದ್ದಾರೆ. ಪಕ್ಷ ಅಧಿಕಾರದಲ್ಲಿದೆ, 21 ಜನ ಎಮ್.ಎಲ್.ಎಗಳಿದ್ದಾರೆ. ನಾನು ಪಕ್ಷ ಅಧಿಕಾರದಿಂದಾಗ ಪಕ್ಷಕ್ಕೆ ಕೊಟ್ಟಿದ್ದೀನಿ. ಪಕ್ಷದ ಸಲುವಾಗಿ ಅಧ್ಯಕ್ಷರಾಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ, ಪಕ್ಷ ಸಂಘಟನೆ ಕೆಲಸ ಮಾಡಿದ್ದೀನಿ. ಅದಕ್ಕೆ ನನಗೆ ಈ ಬಾರಿ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಾನು ಅರ್ಜಿ ಹಾಕುವಾಗ ಇಡೀ ನನ್ನ ಈ 4 ಜಿಲ್ಲೆಯ ನಮ್ಮ ಕಾಂಗ್ರೆಸ್ ನನ್ನ ಕಡೆ ಪತ್ರಗಳಿದ್ದಾವೆ. 4 ಜಿಲ್ಲೆಯ ಕಾಂಗ್ರೆಸ್ಸಿನ ಶಾಸಕರು ಎಲ್ಲರೂ ಬೇರೆ ಟಿಕೆಟ್ ಕೊಡಿ ಅಂತ ಹೇಳಿ ಪತ್ರ ಕೊಟ್ಟಿದ್ದಾರೆ. ನಮ್ಮ ಕಡೆ ಎಲ್ಲ ಎಮ್.ಎಲ್.ಎಗಳು, ನಿಗಮ ಮಂಡಳಿಗಳ ಅಧ್ಯಕ್ಷರು, ಎಲ್ಲ ಎಮ್.ಎಲ್.ಎಗಳು ನಮ್ಮ ಕಡೆ ಪತ್ರ ಇದ್ದಾರೆ. ಕುಬೇರಪ್ಪನವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಎಲ್ಲ ಎಮ್.ಎಲ್.ಎಗಳು ಪತ್ರ ಕೊಟ್ಟಿದ್ದಾರೆ. ಎಲ್ಲ ಪತ್ರದ ಜೊತೆಗೆ ನಾನು ಅರ್ಜಿ ಹಾಕಿದ್ದೀನಿ, ₹1,00,000. ಇದಾದ್ಮೇಲೆ ನಾವು ಸನ್ಮಾನ್ಯ ರುದ್ರಪ್ಪನವರು ನಾವು ಹೈಕಮಾಂಡ್ಗೆ ಹೋಗಿ ವೇಣುಗೋಪಾಲ್ ಅವರನ್ನ, ಸುರ್ಜೇವಾಲಾ ಅವರನ್ನ, ಹೈಕಮಾಂಡ್ ಎಲ್ಲ ಹೈಕಮಾಂಡ್ ಇರ್ತಕ್ಕಂಥ ಲೀಡರ್ಗಳನ್ನ, ಖರ್ಗೆ ಅವರನ್ನ ಭೇಟಿಯಾಗಿ ವಿನಂತಿ ಮಾಡಿಕೊಂಡೇವೆ. ಖಂಡಿತ ನೀವು ಪಕ್ಷಕ್ಕೋಸ್ಕರ ದುಡಿದಿರಿ, ಪಕ್ಷದ ಪಟ್ಟಿ ಬರಲಿ, ರಾಜ್ಯದಿಂದ ಪಟ್ಟಿ ಬಂದರೆ ಖಂಡಿತ ನಿಮ್ಮನ್ನು ಪರಿಗಣಿಸ್ತೀವಿ ಅಂತ ಹೇಳಿದ್ರು. ಎಲ್ಲ ಲೀಡರ್ಗಳನ್ನು ಹೇಳಿದ್ರು ಮಾಡಿ ಬಹಳ ಆಶ್ಚರ್ಯಕರವಾಗಿ ಅನೇಕ ಲೀಡರ್ಗಳನ್ನು ಪರಿಗಣಿಸಿದ್ದಾರೆ, ನಿಮ್ಮದೇ ಆಗ್ತದೆ ಅಂತ ಹೇಳಿ ಬಹಳ ದಿಢೀರ್ನಾಗಿ ಆಶ್ಚರ್ಯ ಆಗುವ ರೀತಿಯಲ್ಲಿ ಬಿಜೆಪಿಯಿಂದ ಬಂದಿರತಕ್ಕಂಥ ಕಳೆದ ಸುಮಾರು 1-1.5 ವರ್ಷ ಆಗಿದೆ ಅಂತ ಕಾಣುತ್ತೇವೆ, ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿದ್ರು. ನನಗೆ ಇದರಿಂದ ಬಹಳ ದೊಡ್ಡ ಶಾಕ್ ಆಯಿತು, ಬಹಳ ನೋವಾಯಿತು. ಹಾಗಾಗಿ ನಾನು ಇದನ್ನು ಪ್ರತಿಭಟನೆ ಮಾಡಿದ್ದೇನೆ. ಈಗಾಗಲೇ ಮಾಧ್ಯಮದಲ್ಲಿ ಹೇಳಿದ್ದೇನೆ, ಬೇರೆ ಬೇರೆ ಕಡೆ ಹೇಳಿದ್ದೇನೆ, ಲೀಡರ್ಗಳಿಗೂ ಹೇಳಿದ್ದೇನೆ.
ನಮ್ಮ ಪ್ರತಿಭಟನೆ ಏನು ಅಂತ ಹೇಳಿದ್ರೆ, ನಾವು ಪಕ್ಷಕ್ಕಾಗಿ ದುಡಿದಿದ್ದೀವಿ, ಪಕ್ಷ ಅಧಿಕಾರದಿಂದ ಪಕ್ಷಕ್ಕೆ ಒಳಪಟ್ಟಿದ್ದೇವೆ. ಯಾವ ಪಕ್ಷಕ್ಕೆ ಅರ್ಜಿ ಹಾಕದೇ ಇದ್ದಾಗ ನಾನು ಪಕ್ಷದ ಚುನಾವಣೆ ನಿಂತ್ಕೊಂಡಿದ್ದೀನಿ. ಇವತ್ತು ಹೊರಗಡೆಯಿಂದ ಬಂದವರು ನೀವು ಟಿಕೆಟ್ ಕೊಟ್ಟರೆ, ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥವ್ರು, ಪಕ್ಷಕ್ಕೆ ತ್ಯಾಗ ಮಾಡತಕ್ಕಂಥವ್ರು, ಕೋಟ್ಯಾಂತರ ಹಣ ಖರ್ಚು ಮಾಡಿ ನನ್ನಂತವ್ರಿಗೆ ನೀವು ಟಿಕೆಟ್ ನಿರಾಕರಣೆ ಮಾಡಿದ್ರೆ ಇದರಿಂದ ನಾವು ಪಕ್ಷದ ಜೊತೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಬಹಳ ಆಕ್ಷೇಪ ಅಂತ ಹೇಳಿದ್ರೆ, 4 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ. 4 ಜನ MLCಗಳನ್ನ ಅನೌನ್ಸ್ ಮಾಡಿದ್ದಾರೆ. 4 ಜನ MLCಗಳಲ್ಲಿ ನೀವು 15% ಇರುವಂತ ಲಿಂಗಾಯತರಿಗೆ ನೀವು 3 ಜನರಿಗೆ ಕೊಡ್ತೀರಿ ಟಿಕೆಟ್. 88% ಇರುವಂತ ಅಹಿಂದ ವರ್ಗದವರಿಗೆ ನೀವು ಟಿಕೆಟ್ ಕೊಡದೇ ಇಲ್ಲ. ನಾವು ಮಾತಾಡ್ತಿದ್ರೆ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖ್ಯಮಂತ್ರಿ ಆದಿಯಾಗಿ ಮಾತಾಡ್ತಿದ್ರೆ ನಮ್ಮ ಎಲ್ಲ ವೇದಿಕೆಗಳಲ್ಲಿ ನಾವು ಅಹಿಂದ ಹೇಳ್ತೀವಿ, ಸಮಬಾಳ ಹೇಳ್ತೀವಿ, ಸಮಪಾಲ ಹೇಳ್ತೀವಿ, ಸಾಮಾಜಿಕ ನ್ಯಾಯ ಹೇಳ್ತೀವಿ, ಸಮಾಜದ ಬಗ್ಗೆ ಮಾತಾಡ್ತೀವಿ. ನೀವು ರಾಜಕೀಯ ಅಧಿಕಾರ ಶೇರ್ ಮಾಡಬೇಕಾದ್ರೆ ನಿಮ್ಗೆ ಅಹಿಂದ ವರ್ಗ ಯಾಕೆ ನೆನಪಾಗೋದಿಲ್ಲ? ಅದು ನಾನು ಅಹಿಂದ ಕಟ್ಟಿ ಬೆಳೆದ ಬಹಳ ದೊಡ್ಡ ಒಂದು ದುರ್ಗತಿ ಏನಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಅಹಿಂದ ಹುಟ್ಟಿದ್ದು ಹಾವೇರಿ ಜಿಲ್ಲೆಯಲ್ಲಿ. ನಾನು ಅಹಿಂದ ಫೌಂಡರ್, ಅಹಿಂದ ಕಟ್ಟಿದವ, ನಾನು ಅಹಿಂದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬಹುದು, ಉಪಾಧ್ಯಕ್ಷ ಕೆಲಸ ಮಾಡಬಹುದು. ಅಹಿಂದ ಕಟ್ಟಿದವರಿಗೆ, ಅಹಿಂದ ಹುಟ್ಟಿದ ಜಿಲ್ಲೆಯವರಿಗೆ ನೀವು ಒಂದು ಟಿಕೆಟ್ ಕೊಡೋದಿಲ್ಲ. ನೀವು 3 ಜನ ಒಂದೇ ಕಮ್ಯುನಿಟಿಗೆ ಕೊಡ್ತೀರಿ. ನಾವು 82% ಜನ ನಿಮ್ಮಿಂದ ಯಾಕೆ ಬರ್ಬೇಕು? ನಾವು 82% ಜನ ನಿಮ್ಮಿಂದ ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾನು ರಾಜ್ಯಕ್ಕೆ ಮನವಿ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗದವರಿಗೆ ಅವಕಾಶಗಳಿಲ್ಲ. ಹಿಂದುಳಿದ ವರ್ಗದವರನ್ನ ನೀವು ರಾಜಕೀಯ ದಾಳ ಆಗಿ ಬಳಸ್ಕೊಳ್ತೀರಿ. ನಮ್ಮನ್ನು ಬ್ಯಾನರ್ ಕಟ್ಟಲಿಕ್ಕೆ, ಕಸ ಹೊಡಲಿಕ್ಕೆ, ಬ್ಯಾನರ್ ಕಟ್ಟಲಿಕ್ಕೆ, ಪೋಸ್ಟರ್ ಹಚ್ಚಲಿಕ್ಕೆ ಮಾತ್ರ ನಾವು ಹಿಂದುಳಿದ ಸಮಾಜದವ್ರು ಬೇಕು. ಅಧಿಕಾರ ಶೇರ್ ಮಾಡಲಿಕ್ಕೆ ಹಿಂದುಳಿದ ಸಮಾಜದವರಿಗೆ ನೀವು ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಕಾಂಗ್ರೆಸ್ ಜೊತೆಗೆ ಅಹಿಂದ ವರ್ಗದ ಜನ ನಾವು ಮುಂದೆ ಹೋಗಬೇಕು ಬೇಡ ಅಂತ ಹೇಳಿ ನಾನು ಸಮಾಜವನ್ನು ಕೇಳ್ತೇನೆ, ರಾಜ್ಯದ ಜನತೆಗೆ ಕೇಳ್ತೇನೆ. ನನ್ನ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿ ತುಂಬ ಪ್ರವಾಸ ಮಾಡಿ ನಾನು ಮುಂದೆ ಏನ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೇಳಿ ನಾನು ಕಟ್ಟಿದ ಶಿಕ್ಷಕರ ಸಂಘಟನೆಗಳು, ಅಹಿಂದ ಸಂಘಟನೆಗಳು, ನಾನು ಬೆಳೆಸಿರ್ತಕ್ಕಂಥ ನನ್ನ ಫಾಲೋವರ್ಸ್ಗಳು ಅವರೆಲ್ಲರ ಅಭಿಪ್ರಾಯ ಕೇಳಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಹಾಗೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ 14ನೇ ತಾರೀಕು ಹಾವೇರಿಯಲ್ಲಿ 1000 ದಿನಗಳ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ದಿನ ನಾವು ಕಾಂಗ್ರೆಸ್ನಿಂದ ಅನ್ಯಾಯಕ್ಕೊಳಪಟ್ಟ ಅಹಿಂದ ವರ್ಗದವರ ನೋವನ್ನ ಪ್ರತಿಭಟನೆಗೆ ನಾವು ನಮ್ಮ ಪಕ್ಷದ ನಾಯಕರ ಕಣ್ ತರಿಸಲಿಕ್ಕೆ ಅವತ್ತಿನ ದಿವಸ ನಾನು ನಮ್ಮ 1000 ಅಹಿಂದ ಕಾರ್ಯಕರ್ತರ ಜೊತೆಗೆ ಅವತ್ತಿನ ದಿವಸ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಪ್ರತಿಭಟನಾ ಸಮಾವೇಶ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ. ಹಾಗಂತೇಳಿ ನಾವು ಪಕ್ಷದ ವಿರುದ್ಧ ಅಲ್ಲ, ನಾನು ಕಾಂಗ್ರೆಸ್ ಪಕ್ಷದ ವಿರುದ್ಧ ಈ ಸಮಾವೇಶ, ನಾನು ಮಾಡುವಂತಹ ಸಮಾವೇಶ, ಪ್ರತಿಭಟನಾ ಸಮಾವೇಶ, ದಯಮಾಡಿ ಅದನ್ನ ಕ್ಲಾರಿಫಿಕೇಶನ್ ಮಾಡಬೇಕು. ನಾನು ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಕಾರ್ಯಕರ್ತರಿಗಾಗಿರುವಂತಹ ಅನ್ಯಾಯವನ್ನು ಪ್ರತಿಭಟಿಸಲಿಕ್ಕೆ ಮತ್ತು ಪಕ್ಷದ ಮುಖಂಡರ ಕಣ್ತರಿಸಲಿಕ್ಕೆ ಅವತ್ತು ನಾನು ಪ್ರತಿಭಟನೆ ಮಾಡ್ತೇನೆ. ಆ ಕಾರಣಕ್ಕೋಸ್ಕರ ಈ ಸುದ್ದಿಯನ್ನ ರಾಜ್ಯ ಮಟ್ಟದ ನಾಯಕರಿಗೆ ಮುಟ್ಟಿಸಬೇಕು ಮತ್ತು ಈಗ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಯ ಟಿಕೆಟ್ ಅನ್ನ ಬದಲಾವಣೆ ಮಾಡಬೇಕು. ನಮ್ಮ 2 ಬೇಡಿಕೆ, ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಯ ಟಿಕೆಟ್ ಬದಲಾವಣೆ ಮಾಡಬೇಕು. ಆಗಲೇ ಮೊದಲು ನಮಗೆ MLCಗೆ ಸರಿಸಮಾನವಾಗಿರತಕ್ಕಂಥ ರಾಜಕೀಯ ಸ್ಥಾನಮಾನವನ್ನು ನಮಗೆ ಕೊಡಬೇಕು. ಮುಂದೆ ನಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಭರವಸೆ ಕೊಡಬೇಕು. ಹಾಗೆ ನನ್ನ ಪಕ್ಷದ ಹಿರಿಯರು, ಪಕ್ಷದ ಮುಖಂಡರು, ರಾಜ್ಯಾಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು ಕರೆದು ನನ್ನ ಜೊತೆಗೆ ಸಮಾಲೋಚನೆ ಮಾಡಿದರೆ ನಾನು ಮುಂದಿನ ಹೆಜ್ಜೆ ಏನು ಇಡಬೇಕು, ಮುಂದೆ ನಾನು ಏನು ಮಾಡಬೇಕು, ಈ ಚುನಾವಣೆಗೆ ನಾನು ಮುಂದೆ ಏನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಾನು ತೆಗೆದುಕೊಳ್ತೇನೆ. ಅದು 4 ಜಿಲ್ಲೆಯ ನನ್ನ ಎಲ್ಲ ಕಾರ್ಯಕರ್ತರ ಕರೆದು ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶ ಮಾಡೋದಿದೆ. ಅವತ್ತು ನಾನು ತೀರ್ಮಾನ ಮಾಡಿ